ಆನಂದ್ ಅವರೇ, ನನ್ನ ಪ್ರಶ್ನೆ ಗೃಹ ಇಲಾಖೆ ವರ್ಗಾವಣೆಗೊಂಡಿದೆ 10ನೇ ತಾರೀಕಿಗೆ. ಅಧ್ಯಕ್ಷ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ. ಅಲ್ಲಲ್ಲ, ನಾಳೆ 10th ನಾಳೆಗೆ. ಇಲ್ಲ ಅಧ್ಯಕ್ಷ, ಅದು ನಾನು ಆಕ್ಚುಲಿ ಕಂದಾಯ ಸಚಿವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ನಾಲ್ದು 10 ತಾರೀಕಿಗೆ ಬೇಡಲ್ಲ ಅಧ್ಯಕ್ಷ? 10ನೇ ತಾರೀಕಿಗೆ ಪ್ರಶ್ನೆ ಬೇಡಲ್ಲ ನಿಮ್ಗೆ? ಇಲ್ಲ, ಬೇಡ ಅಧ್ಯಕ್ಷ. ಇವತ್ತೇ ಅದನ್ನ ನಮ್ಮ ಸಚಿವರು ಇದ್ದಾರೆ, ಇವತ್ತೇ ಅದು ಇತ್ಯರ್ಥ ಮಾಡ್ತೀವಿ ಅಧ್ಯಕ್ಷರೇ. ಯಾವುದು? ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 987 ಮಾನ್ಯ ಕಂದಾಯ ಸಚಿವರಿಗೆ ಏನ್ ಕೇಳಕ್ ಬಯಸಿದೀನಿ ಅಧ್ಯಕ್ಷರೇ. ನಮ್ಮಲ್ಲಿ ಬಹಳಷ್ಟು ಬಯಲುಸೀಮೆ ಪ್ರದೇಶ ಆಗಿರೋದ್ರಿಂದ ಬೆಂಕಿ ಅವಘಡಗಳು ತುಂಬಾ ಸಂಭವಿಸ್ತಾ ಇದೆ. ಕಳೆದ ಈ ಒಂದು 6 ತಿಂಗಳಲ್ಲೇ ಸುಮಾರು 7 ಮನೆಗಳು ಸುಟ್ಟೋಗಿದೆ. ಆನಂದ್ ಮತ್ತೆ ಉತ್ತರ ಕೊಡ್ಲಿ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ ನೀವು. ಆಯ್ತು ಅಧ್ಯಕ್ಷ. ಅಧ್ಯಕ್ಷರೇ, ಮನೆ ಬೆಂಕಿ ಇದು ಗೃಹ ಇಲಾಖೆಯವರು ನಿರ್ವಹಣೆ ಮಾಡ್ತಾರೆ. ಸೊ ಈ ಪ್ರಶ್ನೆಯನ್ನ ಗೃಹ ಇಲಾಖೆಗೆ ನಾವು ವರ್ಗ ಮಾಡಿದ್ದೇವೆ. ಅದು ತಮ್ಮ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಗೃಹ ಇಲಾಖೆಗೆ ವರ್ಗ ಆಗಿದೆ. ಯಾಕಂದ್ರೆ ಅಗ್ನಿಶಾಮಕ ದಳಕ್ಕೆ ಬರುತ್ತೆ ಮನೆಗಳದ್ದು. ಸೊ ಅವ್ರಿಗೆ ನಾವು ವರ್ಗ ಮಾಡಿದ್ದೇವೆ ಇದನ್ನ. ಓಕೆ, ಮನೆ ಅಧ್ಯಕ್ಷರೇ, ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಪ್ಪ ಸಹಜ ಅಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ಅಲ್ಲ ನನ್ಗೆ ಅರ್ಥ ಆಗುದಿಲ್ಲ. ನೀವು ಬರೀ ಪ್ರಚಾರಕ್ಕೆ ಮಾತಾಡ್ತೀರಾ, ಯಾಕೆ ಮಾತಾಡ್ತೀರಿ? ನಿಮ್ಮ ಪ್ರಶ್ನೆಗೆ ಉತ್ತರ ಬೇಕಾ ಬೇಡವಾ? ಬೇಕಧ್ಯಕ್ಷ, ಬೇಕಾದ್ರೆ ನಾಳೆ ಬರ್ತದೆ. ಗೃಹ ಇಲಾಖೆ ನಾಳೆ ಕೊಡ್ತಾರೆ. ಅಧ್ಯಕ್ಷ, ಕೇಳ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆಯ್ತು, ನಮ್ಗೆ ಅರ್ಥ ಆಯ್ತು. ಈಗ ನಿಮ್ಮ ಪ್ರಶ್ನೆ ತಾವೇನು ಕೇಳ್ತೀರಿ, ಅದಕ್ಕೆ ನಾಳೆಗೆ ಕೊಡ್ತಾರೆ ಆ ಪ್ರಶ್ನೆಯನ್ನು. ಅಲ್ಲ ಅಧ್ಯಕ್ಷ, ಕಂದಾಯ ಸಚಿವರು ಅಲ್ಲ, ಅವ್ರು ಹೇಳ್ತಾರೆ ನಮ್ಗೆ ಬರುದಿಲ್ಲ, ಅದು ಗೃಹ ಇಲಾಖೆಗೆ ಬರ್ತಂತ ಅವ್ರು ಹೇಳ್ದ ನಂತರ. ಒಂದ್ ನಿಮಿಷ ಏನಕ್ಕೆ ಒಂದ್ ನಿಮಿಷ? ಅದು ಪ್ರಶ್ನೆ ಅಲ್ಲ ಅವ್ರದ್ದು. ಆ ಪರಿಹಾರ ಕೊಡ್ತಕ್ಕಂಥವ್ರು ಕಂದಾಯ ಸಚಿವರು. ಆ ಪರಿಹಾರ ಏನಾಗಿದೆ ಅಧ್ಯಕ್ಷರೇ, ಒಂದ್ ನಿಮಿಷ ನೋಡಿ, ಪರಿಹಾರ ಕೊಡ್ಲಿ ಕಂದಾಯ ಇಲಾಖೆಯಿಂದ. ಒಂದ್ ಸೆಕೆಂಡ್ ಅಧ್ಯಕ್ಷ, ನಾನು ಕೇಳ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, SDRF ನಲ್ಲಿ ಈ ಮನೆ ಸುಟ್ಟಂತವರಿಗೆ ಏನಾರ ಪರಿಹಾರ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಮಾನ್ಯ ಸಚಿವರು ಅಂತ ಕೇಳ್ತಿರ್ತಕ್ಕಂಥದ್ದು. ಹೋಮ್ ಡಿಪಾರ್ಟ್ಮೆಂಟ್ ನವರು ಫೈರ್ ಇಂಜಿನ್ ಅವ್ರಿಗೆ ಬರುತ್ತೆ, ಬೆಂಕಿ ನಿಲ್ಲಿಸ್ತಾರೆ. ಏನೋ ಇನ್ಸೂರೆನ್ಸ್ ಇದ್ದವ್ರಿಗೆ ಕ್ಲೈಮ್ ಆಗುತ್ತೆ, ಅಥವಾ ಗ್ಯಾಸ್ ಅಥವಾ ಎಲೆಕ್ಟ್ರಿಸಿಟಿ ಇಂದ ಲಾಸ್ ಆದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಪರಿಹಾರ ಕೊಡುತ್ತೆ. ಆದ್ರೆ ಯಾವ್ದು ಸ್ಪಷ್ಟ ಕಾರಣ ಗೊತ್ತಿಲ್ಲದಲ್ಲೇ ಸುಟ್ಟೋಗಿರ್ತಕ್ಕಂಥ ಮನೆಗಳು, ಈ ಮೊನ್ನೆ ನನ್ನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 6 ತಿಂಗಳು 7 ಮನೆ ಸುಟ್ಟೋಗಿದೆ ಅಧ್ಯಕ್ಷರೇ. ಮುತ್ತಣ್ಣಗೆರೆ, ಗೊಲ್ಡಟ್ಟಿಲ್ ಒಂದ್ ಮನೆ, ಗುಡ್ಡೆಹಳ್ಳಿ, ಬೀರುಟ್ಟೋಲ್, ಸರಸ್ವತಿಪುರ, ಓರಿತಿಮ್ಮನಹಳ್ಳಿ, ಮರಡಿಹಳ್ಳಿ, ಬಂಟಿಂಗನಹಳ್ಳಿ, ಶೆಟ್ಟಿಹಳ್ಳಿ, ಈ 7 ಊರಿನಲ್ಲಿ ಮನೆ ಸುಟ್ಟೋಗಿದೆ. ಇವತ್ತಿಗೂ ಕೂಡ ತಾಲೂಕು ಅವ್ರ ಜನಸಾಮಾನ್ಯರಿಗೆ ಇರ್ತಕ್ಕಂಥದ್ದು ಏನು ಅಂದ್ರೆ, ಮನೆ ಸುಟ್ಟುವಂತ ಸಂದರ್ಭದಲ್ಲಿ ಗ್ಯಾಸ್ ಅಥವಾ ಎಲೆಕ್ಟ್ರಿಸಿಟಿ ಇಂದ ಆದ್ರೆ ಆ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಆದ್ರೆ ಸಾಮಾನ್ಯ ಏನು ಕಾರಣ ಇಲ್ಲದಂತ ಸಂದರ್ಭದಲ್ಲಿ ತಹಸೀಲ್ದಾರಿಗೆ ಅರ್ಜಿ ಕೊಟ್ಟು VRA ರಿಪೋರ್ಟ್ ಹಾಕ್ಸಿ ತಾಲೂಕ್ ಆಫೀಸ್ನ ಅಳದಾಡ್ತಾರೆ. ಹಾಗಾಗಿ ನಾನು ಸಚಿವರಲ್ಲಿ ಒತ್ತಾಯ ಮಾಡ್ತಿರ್ತಕ್ಕಂಥದ್ದು ಏನು ಅಂದ್ರೆ, SDRF ಅಥವಾ NDRF ಅಲ್ಲಿ ಏನಾರ ಅಂತ ಅನ್ಯಾಯ ಆದಂತವ್ರಿಗೆ, ಯಾಕಂದ್ರೆ ಏಕೆ ಮನೆ ಸುಟ್ಟೋಯ್ತು ಅಂದ್ರೆ ಅವ್ರು ಉಳ್ಕೊಳಕ್ ಮನೆನೂ ಇಲ್ಲ, ಅಧ್ಯಕ್ಷರೇ ಜೊತೆ ಬಟ್ಟೆನೂ ಇಲ್ಲ, ಅಂತವರಿಗೆ ಈ SDRF ಅಲ್ಲಿ ಒಂದು ಅವಕಾಶ ಮಾಡ್ಲಿ ಅಂತ ಸಚಿವರಿಗೆ ಕೇಳ್ತಾ ಇರೋದು. ಅಧ್ಯಕ್ಷರೇ, ನಾನು ಯಾಕೆ ಏನು ಹೇಳಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ, ಸರಿಯಾಗಿ ಅಧ್ಯಯನ ಮಾಡದೆ ನಾವು ಉತ್ತರ ಕೊಡಬಾರ್ದು. ಆದ್ರೂ ಈಗ ಅವರು ಇನ್ಸಿಸ್ಟ್ ಮಾಡಿದ್ದಕ್ಕೋಸ್ಕರ ನಿಂತ್ಕೊಂಡಿದ್ದೇನೆ. ನನ್ಗೆ ಇರೋ ಮಾಹಿತಿ ಪ್ರಕಾರ ಬೆಂಕಿ ಮನೆಗೆ ನಾವು ಪರಿಹಾರ ಕೊಡೋದಿಲ್ಲ. ಪ್ರವಾಹದಲ್ಲಿ ನಷ್ಟ ಆದ್ರೆ ಅದಕ್ಕೆ ಕೊಡ್ತೇವೆ, ಬೆಂಕಿಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ನನ್ನ ಪ್ರಕಾರ. ಬಟ್ ಅಫ್ ಕೋರ್ಸ್ ಸನ್ಮಾನ್ಯ ಅಧ್ಯಕ್ಷ, ಇದು ನಮ್ಮ ವಿನಂತಿ ಏನಂದ್ರೆ, SDRF ಗೈಡ್ಲೈನ್ಸ್ ಪ್ರಕಾರ ಹೊಸದಾಗಿ ಯಾವ್ದಾದ್ರು ಒಂದು ಪರಿಹಾರ ಕೊಡೋದವರೆಗೂ ಕೇಳಿಸ್ಕೊಳ್ಳಿ ಪ್ಲೀಸ್. ಅವಕಾಶ ಇಲ್ಲ ನನ್ಗಿರೋ ಮಾಹಿತಿ ಪ್ರಕಾರ. ಏನಾದ್ರೂ ಬೇರೆಯವರ ರೀತಿ ಇದ್ರೆ ನಾನು ಚೆಕ್ ಮಾಡ್ಕೊಳ್ತೇನೆ, ಸ್ವಲ್ಪ ಮುಂದೆ ಹೇಳ್ತೇನೆ. ಅವ್ರು ಹೇಳಿದ್ದಕ್ಕೂ ಹೇಳ್ತೇನೆ. SDRF ಅಲ್ಲಿ ಸೇರಿಸ್ಬೇಕು ಅಂದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತೇನೆ. ಯಾಕಂದ್ರೆ ಅದು SDRF ಮಾನದಂಡ ಮತ್ತು ಮ್ಯಾನ್ಯುವಲ್ ಎಲ್ಲ ತಯಾರು ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ. ಅದಕ್ಕೆ ನಾನು ಮನವಿಯನ್ನ ಮಾಡ್ತೇನೆ, ಇದನ್ನ ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಅಥವಾ ರಾಜ್ಯ ಸರ್ಕಾರದಲ್ಲಿ ಯಾವ್ದಾದ್ರು ಒಂದು ಯೋಜನೆ ಇದನ್ನು ಸೇರಿಸಬೇಕು ಅಧ್ಯಕ್ಷ. ಯಾಕಂದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಇದೆ, ಎಲ್ಲಾ ಕ್ಷೇತ್ರಗಳಲ್ಲೂ ಈ ತರ ಸಮಸ್ಯೆ ಇದೆ. ಬೆಂಕಿ ಆಕಸ್ಮಿಕ ಆದಂತ ಸಂದರ್ಭದಲ್ಲಿ ನಾವು ಪರಿಹಾರ ಕೊಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನೋಡಿ, ಗ್ರಾಂಟ್ಸ್ ಕೊಡ್ಬೇಕು. ಈ ಸಮಸ್ಯೆ ಎಲ್ಲ ಶಾಸಕರಿಗಿದೆ. ಏನಾದ್ರೂ ಮನೆಗೆ ಬೆಂಕಿ ಆದ ಸಂದರ್ಭದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡುದಿಲ್ಲ. ಅದು ನೀವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ನಷ್ಟ ಆಗಿದೆ, ಅವರಿಗೆ ತಮ್ಮ ಒಂದು ವಿಶೇಷ ಅಧಿಕಾರ ಕೊಡ್ಬೇಕಂತ ಕೇಳಿಕೊಂಡ್ರೆ ಮಾನ್ಯ ಮುಖ್ಯಮಂತ್ರಿ ಅದಕ್ಕೆ ಕೊಡ್ತಾರೆ ಕೆಲವು ಸಂದರ್ಭ. ಅದನ್ನ ನಾವು ಮಾತಾಡ್ತಿರ್ತಕ್ಕಂಥ ಅಧ್ಯಕ್ಷರೇ, ಕೆಲವು ಸಂದರ್ಭಗಳಲ್ಲಿ
ಮುಖ್ಯಮಂತ್ರಿಗಳು ಅವರ ವಿವೇಚನೆ ಪರಿಹಾರ ನಿಧಿಯಲ್ಲಿ ಕೊಟ್ಟಿರ್ತಕ್ಕಂಥ ಅವಕಾಶಗಳಿದೆ. ಆದ್ರೆ ಇದನ್ನ ಯಾಕೆಂದ್ರೆ ಮನೆ ಸುಟ್ಟಿದ ತಕ್ಷಣ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗಬೇಕು, ಜೊತೆಲಿ ಬಟ್ಟೆ ಬರಿಗಳಿಗೆ ಸ್ವಲ್ಪ ಹಣಕಾಸು ನೆರವು ಬೇಕು. ಹಾಗಾಗಿ ನಾನು ಇದನ್ನ ಒತ್ತಾಯ ಮಾಡ್ತಿರ್ತಕ್ಕಂಥ ತಮ್ಮ ಮೂಲಕ ಸಚಿವರಿಗೆ ಏನು ಅಂದ್ರೆ NDRF ನ ಗೈಡ್ಲೈನ್ಸ್ ತಗೊಂಡು ಅಥವಾ ಅವ್ರ ಹತ್ರ ಒಪಿನಿಯನ್ ತಗೊಂಡು SDRF ರೂಲ್ ನಲ್ಲಿ ಕನಿಷ್ಠ ಒಂದು ನಿಯಮವನ್ನ ಮಾಡಬೇಕು. ಯಾಕಂದ್ರೆ ಹೇಳಿದ್ರಲ್ಲ ನಾನು ಮಳೆ ಬಂದಂತ ಸಂದರ್ಭದಲ್ಲಿ ಕೊಡ್ತೀರಾ ರವಿಕುಮಾರ್ ಬಿ ಎನ್ ಮನೆ ರಿಪೇರಿಗೆ, ಈ ಬೆಂಕಿ ಅನಾಹುತದಲ್ಲೂ ಕೂಡ ಅದನ್ನ ಕೊಡ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾನ್ಯ ಸಚಿವರಿಗೆ ರವಿಕುಮಾರ್ ಬಿ ಎನ್ ಮಾಡ್ತೀನಿ ಮಾನ್ಯ ಅಧ್ಯಕ್ಷ. ರವಿಕುಮಾರ್ ಬಿ ಎನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.